ನಾನು KCT ಬರುವಾಗ ಒನ್ ಆಫ್ ಮೈ ಫ್ರೆಂಡ್ ರಿಯಲಿ ಪ್ರಿಪೇರ್ಡ್ ವೆಲ್, ಲೈಕ್ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ, PYQs ಮಾಡಿದ, ಮಾಕ್ ಟೆಸ್ಟ್ ಮಾಡಿದ, ಎಲ್ಲ ಕೂಡ ಅವ್ನು ಮಾಡಿದ್ದ. ಬಟ್ ಫೈನಲ್ ಎಕ್ಸಾಮ್ ಅಲ್ಲಿ ಹಿ ಅಟೆಂಪ್ಟೆಡ್ ಓನ್ಲಿ 42 ಕ್ವಶನ್ಸ್. ಅವ್ನಿಗೆ ಆಕ್ಚುಲಿ ಎಲ್ಲ ಬರ್ತಾ ಇತ್ತು. ಇಟ್ಸ್ ನಾಟ್ ಲೈಕ್ ಹಿ ಡಸಂಟ್ ನೋ, ಬಟ್ ಹಿ ಅನೇಬಲ್ ಟು ಫಿನಿಶ್ ವಿದ್ ಇನ್ ದ ಟೈಮ್. ಸೊ ಇದೇ ಹಾರ್ಶ್ ಟ್ರೂತ್ ಆಕ್ಚುಲಿ. KCT ಅಲ್ಲಿ ಡಸಂಟ್ ಮ್ಯಾಟರ್ ಹೌ ಮಚ್ you know how much syllabus you have completed. It's all about how you will manage your time, the 80 minutes. ಸೊ ಈ ವಿಡಿಯೋದಲ್ಲಿ ನಾವು ಎಕ್ಸಾಕ್ಟ್ಲಿ ಆಗಿ ನೋಡೋಣ ಹೇಗೆ ನೀವು ಪ್ರಾಕ್ಟಿಕಲ್ ಆಗಿ KCT ಎಕ್ಸಾಮ್ಸ್ ನ ಹೇಗೆ ಬರಬೇಕು, ಡ್ಯೂರಿಂಗ್ ಎಕ್ಸಾಮ್ ಏನೇನು ಪ್ರಿಕಾಷನ್ಸ್ ನೀವು ತಗೋಬೇಕು. ಸೊ ಮುಂದೆ ಹೋಗಿಂತ ಮುಂಚೆ ಆಬ್ವಿಯಸ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಡೂ ಸಬ್ಸ್ಕ್ರೈಬ್. ಯಾಕಂದ್ರೆ 80% ಆಫ್ ಯು ಡು ನಾಟ್ ಸಬ್ಸ್ಕ್ರೈಬ್ ಮೀ ಅಟ್ ಆಲ್. ನಾನು ಟೈಮಲ್ಲಿ ಐ ಗಾಟ್ 1409 ರ್ಯಾಂಕ್ and I got admission into Ramaya with a computer science branch. And now I am very well placed in a good company. ಸೊ ಇದೇ ಥರ ನಿಮಗೂ ಗೈಡೆನ್ಸ್ ಬೇಕು. ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಆಮೇಲೆ ಏನೇನು ಮಾಡಬಾರ್ದು, ವಾಟ್ ಆರ್ ದ ಥಿಂಗ್ಸ್ ಐ ಹವ್ ಲರ್ನ್ಡ್, ಆಲ್ ದ ಥಿಂಗ್ಸ್. ಇಫ್ ಯು ವಾಂಟ್ ಜಸ್ಟ್ ಸಬ್ಸ್ಕ್ರೈಬ್ ಟು ಮೀ. ಯಾಕಂದ್ರೆ ನಿಮ್ಗೆ ಈಸಿಲಿ ಅದೆಲ್ಲ ಫಾರ್ಮುಲಾಸು, ಅದೆಲ್ಲ ಟ್ರಿಕ್ಸ್ ಏನೇನು ಅಪ್ಲೈ ಮಾಡಿದೆಲ್ಲ ನಿಮ್ಗೆ ಸಿಗ್ತಾ ಇರ್ತೋ. ಸೊ ನಿಮ್ಮ ರ್ಯಾಂಕ್ ಇಲ್ಲಿಂದ ಇಲ್ಲಿ ಹೋಗುತ್ತೆ. ಸೊ ಐ ಆಮ್ ಜಸ್ಟ್ ಹಿಯರ್ ಟು ಜೆನ್ಯೂನ್ಲಿ ಹೆಲ್ಪ್ ಯು ಗೈಸ್. ಸೊ ಡೂ ಸಬ್ಸ್ಕ್ರೈಬ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ದ ಫಸ್ಟ್ ಥಿಂಗ್ ಇಸ್ ಮೆಂಟಲ್ ಗೇಮ್. ಸೊ ತುಂಬಾ ಜನ ಏನ್ ಮಾಡ್ತಾರೆ, ತುಂಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ನೋಡಿದ್ಮೇಲೆ ಪ್ಯಾನಿಕ್ ಆಗ್ಬಿಡ್ತಾರೆ ಕ್ವಶನ್ಸ್ ನೋಡಿ. ಓ ಮೈ ಗಾಡ್ ಇಷ್ಟೆಲ್ಲ ಇದೆ, ಕೆಲವೊಂದು ಟಫ್ ಇದೆ, ಕೆಲವೊಂದು ಈಸಿ ಇದೆ. ಸೊ ದಿಸ್ ಇಸ್ ಆಕ್ಚುಲಿ ಬಿಗ್ ಮಿಸ್ಟೇಕ್. ನೀವು ಯಾವಾಗಲೂ ಪ್ಯಾನಿಕ್ ಆಗಬಾರ್ದು. ಸೊ ಸ್ವಲ್ಪ ಕಾಮ್ ಇರಿ ಅಂಡ್ ಜಸ್ಟ್ ಸಿ ದ ಕ್ವಶನ್ಸ್ ಹೇಗಿದೆ ಹೇಗಿಲ್ಲ. ಅವು ನಿಮ್ಗೆ ಟಫ್ ಅನಿಸ್ತಾ ಇದ್ರು ಕೂಡ ಡೋಂಟ್ ಗೆಟ್ ಪ್ಯಾನಿಕ್. ಯಾಕಂದ್ರೆ ದ ಥಿಂಗ್ ಇಸ್ ಹಿಯರ್, ಎವ್ರಿ ಕ್ವಶನ್ has the same priority, has the same 1 mark, right? So it doesn't mean like if you see a hard question you will get 4 marks. No, it only also has a 1 mark only. ನಾನು ಮೊದಲೇ ಹೇಳಿದ್ದೆ ಪ್ರಿಯಾರಿಟಿ ಕೊಟ್ಕೊಳ್ಳಿ, ಈಸಿ, ಮೀಡಿಯಂ, ಹಾರ್ಡ್. ಸೊ ನೀವು ಕ್ವಶನ್ ನೋಡುವಾಗ ಈಸಿ ಬಂದ್ರೆ ಅದನ್ನ ಫಸ್ಟ್ ಮಾಡಿ, ಹಾರ್ಡ್ ಬಂದ್ರೆ ಅದನ್ನ ಸ್ಕಿಪ್ ಮಾಡಿಬಿಡಿ ಅಂತ. ಸೊ ಇಫ್ ಯು ಸಿ ಹಾರ್ಡ್ ಕ್ವಶನ್ ಸ್ಟಾರ್ಟಿಂಗ್ ಅಲ್ಲಿ, ಸೊ ಆಕ್ಚುಲಿ ನೀವು ಪ್ಯಾನಿಕ್ ಆಗಬಾರ್ದು. ಇಟ್ಸ್ ಆಕ್ಚುಲಿ a happy moment for you because you already figured out which is the hard question. So move to the next question. Don't worry about that. ಆಮೇಲೆ at the end ಈಸಿ ಮೀಡಿಯಂ ಸಾಲ್ವ್ ಮಾಡಿದ್ಮೇಲೆ ದೆನ್ ಗೋ ಫಾರ್ ದ ಹಾರ್ಡ್ ಕ್ವಶನ್ಸ್. ಪಾಯಿಂಟ್ ನಂಬರ್ 2, ಟೈಮ್ ಬ್ಲಾಕಿಂಗ್. ಸಿ ನಮಗೂ ಗೊತ್ತು KCT ಅಲ್ಲಿ ಬರೀ 80 ಮಿನಿಟ್ಸ್ ಇರುತ್ತೆ and we have to solve 60 questions. So first 40 minutes give for the easy and medium questions. ಆಮೇಲೆ then give 25 minutes for the hard questions. ಆಮೇಲೆ ಲಾಸ್ಟ್ 50 minutes ಏನಿದೆ give for the MCQ guessing. ಫಾರ್ ಎಕ್ಸಾಂಪಲ್ ನಿಮ್ಗೆ ಅದು ಆನ್ಸರ್ ಗೊತ್ತೇ ಆಗ್ತಿಲ್ಲ ಆ್ಯಂಡ್ ಯು ಆರ್ ನಾಟ್ ಗೆಟಿಂಗ್ ದ ಸೊಲ್ಯೂಷನ್, ದೆನ್ ಹೌ ಟು ಗೆಸ್ ದೋಸ್. ಸೊ ಹೇಗೆ ಗೆಸ್ ಮಾಡಬೇಕು ಅಂದ್ರೆ ಐ ಮೇಡ್ ದ ವಿಡಿಯೋ ಫಾರ್ ದಿಸ್, ಹೌ ಟು ಗೆಟ್ ದ ಮೋಸ್ಟ್ ಪ್ರಾಬಬಿಲಿಟಿಕ್ ರೈಟ್ ಆನ್ಸರ್. ಸೊ ದೇರ್ ಆರ್ ಆಗಿ 7 to 8 ಡಿಫ್ರೆಂಟ್ ಗೆಸಿಂಗ್ ಮೆಥಡ್ಸ್. ನಾನು ಈಗಾಗಲೇ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಮುಗಿದ್ಮೇಲೆ ಗೋ ಅಂಡ್ ವಾಚ್ ದಟ್. ಪಾಯಿಂಟ್ ನಂಬರ್ 3, ಗಿವ್ 60 seconds ಟು ದ ಈಚ್ ಕ್ವಶನ್ಸ್. ಸೊ ನೀವು ಕ್ವಶನ್ ಸಾಲ್ವ್ ಮಾಡುವಾಗ ಜಸ್ಟ್ ಸಿ ದ ಟೈಮರ್. ಅವ್ರು ನಿಮಗೆ ವಾಚ್ ಅಲೋ ಮಾಡ್ತಿರಲ್ಲೋ ಐ ಆಮ್ ನಾಟ್ ಶೋರ್, ಬಟ್ ಜಸ್ಟ್ ಸಿ ದ ಟೈಮರ್ ಬಿಫೋರ್ ಸಾಲ್ವಿಂಗ್ ಅ ಕ್ವಶನ್. ಆಮೇಲೆ ಅದಕ್ಕೆ 60 seconds ಕೊಡಿ ಮ್ಯಾಕ್ಸ್. ಅಥವಾ ನೀವು ಸ್ವಲ್ಪ ಅರ್ಧ ಕ್ವಶನ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ ಅಂದ್ರೆ ಗಿವ್ ಇಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 minute, ಬಟ್ ನಾಟ್ ಮೋರ್ ದೆನ್ ದಟ್. ಇಫ್ ಇಟ್ಸ್ ಗೆಟಿಂಗ್ ಎಕ್ಸೀಡಿಂಗ್ ಮೋರ್ ದೆನ್ 1.5 minute, ಆ ಕ್ವಶನ್ ಸ್ಕಿಪ್ ಮಾಡಿಬಿಡಿ ಬಿಕಾಸ್ ದಟ್ ಮೀನ್ಸ್ ಇಟ್ಸ್ ಅ ಹಾರ್ಡ್ ಕ್ವಶನ್. KCT ಮುಗಿದ್ಮೇಲೆ ದೇರ್ ಶುಡಂಟ್ ಬಿ ಎನಿ ರಿಗ್ರೆಟ್ ಕಿ ಓಕೆ ಕೆಲವೊಂದು ಈಸಿ ಕ್ವಶನ್ಸ್ ಲಾಸ್ಟ್ ಉಳ್ಕೊಂಡಿದ್ವು, ನಾನು ಮಾಡ್ಬೋದಾಗಿತ್ತು ಬಟ್ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಹಾರ್ಡ್ ಕ್ವಶನ್ಸ್ ಅಲ್ಲಿ. ಅದು ರಿಗ್ರೆಟ್ ಇರ್ಬೋದು ಬಿಕಾಸ್ ಯು ವಿಲ್ ಫೀಲ್ ಅ ಲಾಟ್ ಆಫ್ ರಿಗ್ರೆಟ್ ಬಿಕಾಸ್ ಜಸ್ಟ್ ಫ್ರಮ್ 1 to 2 ಕ್ವಶನ್ಸ್ ನೀವು ಕರೆಕ್ಟ್ ಮಾಡಿದ್ರೆ ನಿಮ್ದು 500 to 100s ಅಲ್ಲಿ ರ್ಯಾಂಕ್ ಚೇಂಜಿಂಗ್ ಆಗುತ್ತೆ. ಸೊ ಎಲ್ಲ ಕ್ವಶನ್ಸ್ ನ ಯು ಹ್ಯಾವ್ ಟು ಅಟೆಂಪ್ಟ್ ಒನ್ ಟೈಮ್. ದೇರ್ ಇಸ್ ಅ ಇಂಟ್ರೆಸ್ಟಿಂಗ್ ಥಿಂಗ್. KCT ಆದ್ಮೇಲೆ ಒಂದು ಕಾಲೇಜ್ ಸಿಕ್ಮೇಲೆ ಎಲ್ಲರೂ ಅನ್ಕೋತಾರೆ ಅವ್ರ ಲೈಫ್ ಇಸ್ ಸಾರ್ಟೆಡ್, ಬಟ್ ಇನ್ ರಿಯಾಲಿಟಿ ಅಲ್ಲೇ ಆಕ್ಚುಲಿ ಗೇಮ್ ಸ್ಟಾರ್ಟ್ ಆಗೋದು. ನಾನು ರೀಸೆಂಟ್ ಆಗಿ ನೋಡ್ತಾ ಇದೆ ಹೇಗೆ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಇಂದ ದೇರ್ ಗೆಟಿಂಗ್ ಇಂಟರ್ನ್ಶಿಪ್ಸ್. ಸೊ ಆಕ್ಚುಲಿ ನೋಡಿ ನನಗೆ ಶಾಕ್ ಆಯ್ತು, ಯಾಕಂದ್ರೆ ನಂಗೆ ಇಂಟರ್ನ್ಶಿಪ್ ಸಿಕ್ಕೋದು ಇನ್ 3rd year and 4th year ಅಲ್ಲಿ. ಸೊ ಯಾವುದು ಅಂತ ನೋಡಿದ್ರೆ ಇಟ್ಸ್ ಅ ನ್ಯೂಟನ್ ಸ್ಕೂಲ್ ಆಫ್ ಟೆಕ್ನಾಲಜಿ. ದೇ ಪ್ರೊವೈಡ್ 4 years of BTech degree in computer science and AI with their partnered universities. ಸೊ ನಾನು ಶಾಕ್ ಆಗಿದ್ದು ಬರೀ ಇನ್ಸ್ಟಿಟ್ಯೂಷನ್ ನೋಡಿ ಅಷ್ಟೇ ಅಲ್ಲ, ಇಲ್ಲಿರೋ ಸ್ಟೂಡೆಂಟ್ಸು ದೇ ಆರ್ ವರ್ಕಿಂಗ್ ಆನ್ ಸ್ಟಾರ್ಟ್ಅಪ್ಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಅಂಡ್ ಇವನ್ ಇಂಡಸ್ಟ್ರಿ ಲೆವೆಲ್ ಪ್ರಾಬ್ಲಮ್ಸ್. ಅದಷ್ಟೇ ಅಲ್ಲದೆ ಇವರು ಇಂಟರ್ನ್ಶಿಪ್ ಕೂಡ ತಗೊಂಡಿದ್ದಾರೆ ಫ್ರಮ್ ರೇಸರ್ ಪೇ, DRDO, ಸರ್ವಮ್ AI, Zoom Car. And not just that, 93% of the students get their internship in a first and second year itself. ಅದಷ್ಟೇ ಅಲ್ಲದೆ ಇಲ್ಲಿರೋ ಮೆಂಟರ್ಸ್ ಮತ್ತೆ ಪ್ರೊಫೆಸರ್ಸ್ ಕೂಡ ನಿಮಗೆ ಗೈಡ್ ಮಾಡ್ತಾರೆ and they are from a big tech companies like Google, Goldman Sachs, Flipkart, Cred. So the exposure is very practical and industry focused. ಇಲ್ಲಿರೋ ಸ್ಟೂಡೆಂಟ್ಸ್ ಕಾಲೇಜ್ ಇದ್ದಾಗಲೇ ಸ್ಟಾರ್ಟ್ಅಪ್ಸ್ ಗಳನ್ನ ಬಿಲ್ಡ್ ಮಾಡ್ತಿದ್ದಾರೆ ಲೈಕ್ Inculcate and other student led ventures. ಮತ್ತೆ ಇದರಲ್ಲಿ ಕೆಲವೊಂದಕ್ಕೆ ಎಕ್ಸ್ಟರ್ನಲ್ ರಿಕಗ್ನಿಷನ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಕೂಡ ಸಿಕ್ಕಿದೆ. ಅದಷ್ಟೇ ಅಲ್ಲ ತುಂಬಾ ಸ್ಟೂಡೆಂಟ್ಸ್ ಗೆ ಇಂಟರ್ನ್ಶಿಪ್ ಅಲ್ಲಿ ಸ್ಟೈಫನ್ ಕೂಡ ಸಿಕ್ಕಿದೆ. That is around 2.5 lakhs. So it really made me realize it's not about just getting into college, it's about what you do after getting there. Your campus ಬಂದ್ಬಿಟ್ಟು ಬೆಂಗಳೂರು, ಪುಣೆ ಮತ್ತೆ ಡೆಲ್ಲಿ NCR ಅಲ್ಲಿ ಇದೆ. ಅದಷ್ಟೇ ಅಲ್ಲದೆ now it's in Hyderabad as well, which is a huge tech hub. So if you're exploring options beyond KCT, ಅವ್ರದೊಂದು entrance exam ಇದೆ known as NSAT. Check out the link in the description to know more about NST and apply to NSAT. So next point ಹೋಗೋಣ, that is break usage. Actually exams ಅಲ್ಲಿ ಏನಾಗುತ್ತೆ, ಬ್ರೇಕ್ ಆಗುತ್ತಲ್ಲ, ಲೈಕ್ ಮ್ಯಾಥಮೆಟಿಕ್ಸ್ ಆದ್ಮೇಲೆ ಸ್ವಲ್ಪ ಬ್ರೇಕ್ ಇರುತ್ತೆ, ದೆನ್ ಯು ಗೋ ಫಾರ್ ದ ಅದರ್ ಎಕ್ಸಾಮ್. ಸೊ ಅಲ್ಲಿ ಅರೌಂಡ್ ಆಫ್ಟರ್ನೂನ್ ಬ್ರೇಕ್ ಇದೆ, ಲೈಕ್
2 to 3 hours ಬ್ರೇಕ್ ಇರುತ್ತೆ. ಐ ನಾಟ್ ಶೋರ್ ಅಬೌಟ್ 2026, ಬಟ್ ನಮ್ಮ ಟೈಮಲ್ಲಿ ಹಂಗಿತ್ತು. ಸೊ ಅವಾಗ ತುಂಬಾ ಜನ ಏನ್ ಮಾಡ್ತಾರೆ, ಕೆಲವೊಬ್ರು ಊಟ ಮಾಡಲ್ಲ, ದೇ ಪ್ಯಾನಿಕ್ ಅ ಲಾಟ್, ದೇ ಸ್ಟಾರ್ಟ್ ಸ್ಟಡಿಂಗ್ ಎವ್ರಿಥಿಂಗ್. ಬಟ್ ಆ ಥರ ಮಾಡೋದು ನೆಸರಿ ಇಲ್ಲ. ಸಿ, ಬಿಕಾಸ್ ಲಾಸ್ಟ್ 3 years ಅಲ್ಲಿ ಯು ಕಾಂಟ್ ಕವರ್ ಎವ್ರಿಥಿಂಗ್, ವಾಟ್ ಎವರ್ ಯು ಹ್ಯಾವ್ ಲರ್ನ್ ಫ್ರಮ್ ಲಾಸ್ಟ್ 2 years. ಸೊ ನೀವು ಏನೇ ಪ್ರಿಪರೇಷನ್ ಈಗಾಗಲೇ ಮಾಡಿದಾರಾ, ಟ್ರಸ್ಟ್ ದ್ಯಾಟ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಯು ಕಾಂಟ್ ಡೂ ಎನಿಥಿಂಗ್ ಮಿರಾಕಲ್. ಸೊ ಹೋಗಿ ಆಮೇಲೆ ಈಟ್ ಲೈಟ್, ಜಾಸ್ತಿ ಊಟ ಮಾಡಕ್ ಹೋಗ್ಬೇಡಿ. ಬಿಕಾಸ್ ಇಫ್ ಯು ಈಟ್ ಮೋರ್, ದ ಆಕ್ಸಿಜನ್ ಫ್ರಮ್ ಯುವರ್ ಬ್ರೈನ್ ಹ್ಯಾಸ್ ಟು ಗೋ ಟು ದ ಇಂಟೆಸ್ಟೈನ್ ಟು ಡೈಜೆಸ್ಟ್. ಅವಾಗ ನಿಮಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಹಂಗೆ ಸ್ವಲ್ಪ ಚಿಲ್ ಮಾಡಿ, ಹಂಗೆ ಫ್ರೆಂಡ್ಸ್ ಜೊತೆ ಮಾತಾಡಿ. ಆಮೇಲೆ ನಿಮ್ಗೆ ರಿಯಲಿ ಏನಾದ್ರು ಸ್ಟಡಿ ಮಾಡ್ಲೇಬೇಕು ಅಂತ ಅನ್ಸೋದಾದ್ರೆ, ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಜಸ್ಟ್ ರಿವೈಸ್ ದ ಫಾರ್ಮುಲಾಸ್. ಆಲ್ 3 ಸಬ್ಜೆಕ್ಟ್ಸ್ ನಾನು ಈಗಾಗಲೇ ಲಾಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಸೊ ಹೋಪ್ಫುಲಿ ನೀವು ಡೌನ್ಲೋಡ್ ಮಾಡಿ ರಿವೈಸ್ ಮಾಡ್ತಿದ್ದೀನಿ ಅನ್ಕೊಂಡಿದ್ದೀನಿ. ಅದನ್ನ ನೀವು ಮಾಡ್ಬೋದು, ಅಥವಾ ನೀವು ಶಾರ್ಟ್ ನೋಟ್ಸ್ ಏನಾದ್ರು ಮಾಡಿದ್ರೆ ಮಾಡ್ಕೋಬಹುದು. ಬಟ್ ಅಗೇನ್ ಐ ಪ್ರಿಫರ್ ಲಾಸ್ಟ್ ಮೊಮೆಂಟ್ ಅಲ್ಲಿ ಹರಿಬರಿಯಾಗಿ ರಿವೈಸ್ ಮಾಡೋದೇನೋ ನೆಸರಿ ಇಲ್ಲ. ಜಸ್ಟ್ ಬಿ ಚಿಲ್ ಅಂಡ್ ಕಾಮ್. ಆಮೇಲೆ ಇನ್ನೊಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. KCET ಎಕ್ಸಾಮ್ ಸ್ಟಾರ್ಟ್ ಹೋಗಿದ್ದ ಮುಂಚೆನೆ ಜಸ್ಟ್ ಗೋ ಅಂಡ್ ಸಿಟ್ ಇನ್ ಯುವರ್ ವಾಟ್ ಎವರ್ ಯುವರ್ ರೂಮ್. ಅದೇನೇನು ಅಲೋಕೇಟ್ ಆಗಿರುತ್ತೆ ಅಲ್ಲ, ಬೇಸಿಕಲಿ 1 hour ಮೊದಲೇ ಹೋಗಿ, ಅಟ್ಲೀಸ್ಟ್ 45 minutes ಮೊದಲೇ ಹೋಗಿ, ಅಲ್ಲಿ ಹೋಗಿ ನೋಡ್ಕೊಳ್ಳಿ ನಿಮ್ಮ ಸೀಟಲ್ಲಿದೆ, ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಸೊ ಇಟ್ ಟೇಕ್ಸ್ ಅ ಟೈಮ್, ಅಟ್ಲೀಸ್ಟ್ 15 to 20 minutes ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ರಶ್ ಆಗಬಾರ್ದು. ನಾನು ಟೈಮಲ್ಲಿ ನೋಡಿದೆ, ಒಂದು 3-4 ಜನ ಏನ್ ಮಾಡಿದ್ರು, ಲೇಟ್ ಮಾಡಿ ಬಂದ್ರು. ಸ್ವಲ್ಪ 2-3 ನಿಮಿಷ ಅಷ್ಟೇ ಲೇಟ್ ಆಗಿತ್ತು. ಅವ್ರು ಅಲೌಡೇ ಮಾಡಲಿಲ್ಲ. ಏಕೆ, ಯಾರ್ಯಾರು ಪ್ರೊಫೆಸರ್ ಇದ್ದಾರೆ ಅವ್ರು ಅಲೋ ಮಾಡಲೇ ಇಲ್ಲ KCET ಬರೋಕ್ಕೆ. ಸೊ ಅವ್ರ ಪಾಪ 2 years ವೇಸ್ಟ್ ಆಗೋಯ್ತು. ಸೊ ಹಂಗೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಮೊದಲೇ ಹೋದ್ರೆ ಯು ವೋಂಟ್ ಬಿ ಇನ್ ಅ ರಶ್, ಯು ವೋಂಟ್ ಬಿ ರನ್ನಿಂಗ್ ಅಂಡ್ ಗೋಯಿಂಗ್ ಟು ದ ಕ್ಲಾಸ್. ಸೊ ಹಂಗೆ ಮಾಡೋಗಿದ್ರೆ ಅಗೇನ್ ಯು ವಿಲ್ ಬಿ ಹಾರ್ಟ್ ಬೀಟ್ ವಿಲ್ ಬಿ ರೇಸ್. ಕ್ವಶನ್ ಪೇಪರ್ ಬಂದ್ಮೇಲೆ ಯು ವೋಂಟ್ ಏಬಲ್ ಟು ಕಾಮ್ಲಿ ರೀಡ್ ಆಲ್ ದ ಕ್ವಶನ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್. ಸೊ 1 hour ಮೊದಲೇ ಹೋಗಿ, ಮುಂಚೆನೇ ಹೋಗಿ, ಅಂಡ್ ಜಸ್ಟ್ ಬಿ ಚಿಲ್ ಅಂಡ್ ಕಾಮ್. ಆಮೇಲೆ ಎಕ್ಸಾಮ್ ಹೋಗಿತ್ತಾ ಮುಂಚೆ, ಒಂದಿನ ಮುಂಚೆ ನಿಮ್ಗೆ ಏನಾದ್ರು ಜಾಸ್ತಿ ಸ್ಟ್ರೆಸ್, ಎಂಗ್ಸೈಟಿ ಏನಾದ್ರು ಆಗ್ತಾ ಇದ್ರೆ, just go and watch a movie whichever you like. ನಾನೇನು ಓದಿದೆ ಅಂದ್ರೆ, ಇಫ್ ಯು ವಾಚ್ ಕಾರ್ಟೂನ್ ಮೂವೀಸ್ ಇಟ್ ವಿಲ್ ಹೆಲ್ಪ್ ಯು ಟು ರೆಡ್ಯೂಸ್ ಸ್ಟ್ರೆಸ್ ಮೋರ್. ಸೊ ನನ್ನ ಟೈಮಲ್ಲಿ ಏನು ಮಾಡಿದೆ, ಅದು ಡೋರೆಮೋನ್ ಸ್ಟ್ಯಾಂಡ್ ಬೈ ಮೀ ಟು ಅಂತ ಹೊಸ ಮೂವಿ ಬಂದಿತ್ತು, ನಾನು ಅದು ನೋಡ್ಕೊಂಡಿದ್ದೆ. ಲೈಕ್ ಇಟ್ ವಾಸ್ ವೆರಿ ಗುಡ್ ಮೂವಿ, ವೆರಿ ನೈಸ್ ಮೂವಿ. ಯಾಕಂದ್ರೆ ಬಿಕಾಸ್ ಮೈ ಫೇವರೇಟ್ ಈಸ್ ಸ್ಟಿಲ್ ಡೋರೆಮೋನ್. ನಿಮ್ದು ಫೇವರೇಟ್ ಇದೆ ಕಮೆಂಟಲ್ಲಿ ಹಾಕಿ. ಶಿಂಚಾನ್ ಇದೆಯಾ, ಅಥವಾ ಡೋರೆಮೋನ್ ಇದೆಯಾ, ಅಥವಾ ಕಿದ್ರೆಕ್ಸ್ ಆರ್ ಎನಿಥಿಂಗ್, ಜಸ್ಟ್ ರೈಟ್ ಇಟ್ ಡೌನ್. ಅಂಡ್ ದ ಬೆಸ್ಟ್ ಪಾರ್ಟ್ ಆ ಮೂವಿಯಲ್ಲಿ ನೋಬಿತಾ ಗೆಟ್ಸ್ ಮ್ಯಾರಿಡ್ ಟು ದ ಶಿಜುಕಾ. ಸೊ ಯಾ, ದಟ್ಸ್ ಇಟ್. You can go and check this out, the NCET entrance exam. I will give in the link in the description comment section. ಅದಷ್ಟೇ ಅಲ್ಲದೆ ಸ್ಟಡಿ ಮಾಡ್ತಾರೆ, ಜಾಸ್ತಿ ಸ್ಟ್ರೆಸ್ ತಗೋಬೇಡಿ. ಈಗ ಆಮೇಲೆ ನಾನೇನು ಟಿಪ್ಸ್ ಎಲ್ಲ ಹೇಳಿದೀನಿ, ಜಸ್ಟ್ ಫಾಲೋ ದಟ್, ಡೋಂಟ್ ಬಿ ಇನ್ ಟೂ ಮಚ್ ಸ್ಟ್ರೆಸ್. ಆಮೇಲೆ ಮೋಟಿವೇಶನ್ ಬರ್ತಾ ಇಲ್ಲ, ಅಭ್ಯಾಸ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಜಸ್ಟ್ ಗೋ ಅಂಡ್ ವಾಚ್ ಮೈ ಲಾಸ್ಟ್ ವಿಡಿಯೋ, ಅದ್ರಲ್ಲಿ ನಾನು ಸ್ವಲ್ಪ ಹೇಳಿದೀನಿ. ಮೇ ಬಿ ಯು ಕ್ಯಾನ್ ಗೆಟ್ ಸಮ್ ಮೋಟಿವೇಶನ್. ಸೊ ದಟ್ಸ್ ಇಟ್. ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.